ತುಂಬ ಚೆನ್ನಾಗಿದೆ, ಒಳ್ಳೆ ಮಾಸ್ ಆಗಿದೆ. ಜನ ಬಂದು ಎಲ್ಲ ಕನ್ನಡ ಸಿನಿಮಾನ ನೋಡಲಿ, ಕನ್ನಡ ಸಿನಿಮಾನ ಗೆಲ್ಲಿಸಲಿ. ಮೂವಿನಲ್ಲಿ ಪ್ಲೇಯಿಂಗ್ ಗ್ರೌಂಡ್ಗೋಸ್ಕರ ತುಂಬ ಒಂದು ಇದು ಹೋರಾಟ ಇದೆಯಲ್ಲ, ಅದು ನಾವು ಚಿಕ್ಕ ಹುಡುಗರಿಂದನೂ ನಾವು ನೋಡ್ಕೊಂಬಂದಿದ್ದೀವಿ. ಹಾಗಾಗಿ ಅದು ಒಂಥರ ಕಥೆನ ಕೊನೆ ತನಕ ಕುಂಡ್ರಿಸ್ತದೆ. ಒಳ್ಳೆ ಕಥೆ ಇದೆ. ಕನ್ನಡಿಗರು ಬಂದು ಸಿನಿಮಾ ನೋಡಬೇಕಷ್ಟೆ. ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಎಲ್ಲ ಸೂಪರ್ ಮೂವಿ, ನೈಸ್. ತುಂಬ ಚೆನ್ನಾಗಿದೆ ಫಿಲಮ್, ಸಖತ್ತಾಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ ಸ್ಟೋರಿ, ತುಂಬ ಇಷ್ಟ ಆಯಿತು, ನೋಡ್ಬೋದು. ತುಂಬ ಚೆನ್ನಾಗಿದೆ ಸರ್. ಶತದಿನೋತ್ಸವ ಹಾರೈಸ್ಬೇಕು ಅಂತ ಅಂದರೆ ಶತದಿನೋತ್ಸವ ಓಡಬೇಕು ಫಿಲಮ್, ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೋಸ್ಕರ ಒಂದು ಫ್ರೆಂಡ್ಶಿಪ್ಪು ಈ ಥರ ಇದು ಮಾಡಿ ಹೋರಾಟದಿಂದ ಇದ್ದಾರೆ ಅಂದರೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇಂಥ ಫ್ರೆಂಡ್ಶಿಪ್ ಬೇಕೇ ಬೇಕು, ಇಂಥ ಫಿಲಮ್ ನಮ್ಮ ಇದಕ್ಕೆ ಬೇಕೇ ಬೇಕು. ಬೇಗೂರು ಕಾಲೋನಿಗೆ ಜೈ. ಅಂಬೇಡ್ಕರ್ ಅವ್ರ ಬಗ್ಗೆ ತೋರಿಸಿದ್ದಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಕ್ಕೆ ನಾವು ಯಾರ್ರಿ, ನಾವಿನ್ನೂ ಚಿಕ್ಕವ್ರಿ, ನಮ್ಮ ಮಗು ನಾವು ಅಂತ ಪರಮಾತ್ಮನ ತೋರಿಸಿದ್ದಾರೆ ಅಂದರೆ ನಮಗೆಲ್ಲರಿಗೂ ಗ್ರೇಟ್. ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಇದು. ಪಾತ್ರ ಇದೆ ಸರ್, ತುಂಬ ಚೆನ್ನಾಗಿದೆ. ಈಗ ಮಕ್ಕಳೆಲ್ಲ ಮನೆ ಮಕ್ಕಳೆಲ್ಲ ಕೂತಿ ನೋಡೋ ಅಂಥದ್ದು ಸಿನಿಮಾ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಅಣ್ಣ, ಬಂದು ನೋಡ್ಬೋದು. ಫ್ಯಾಮಿಲಿ ಎಲ್ಲ ಬರ್ಬೋದು. ಗ್ರೌಂಡ್ ಕಾನ್ಸೆಪ್ಟ್ ಇಷ್ಟ. ಗ್ರೌಂಡ್ ಬಗ್ಗೆ ನಾವು ಸ್ಪೋರ್ಟ್ಸ್ ಮ್ಯಾನು, ಅದಕ್ಕೆ ಗ್ರೌಂಡ್ ಕಾನ್ಸೆಪ್ಟ್ ಇಷ್ಟ ಆಯಿತು. ಜೈ ಭೀಮ್. ಫಿಲಮ್ ಚೆನ್ನಾಗಿದೆ. ಕಾಲೋನಿ ಫಿಲಮು, ಕಾಲೋನಿಯವ್ರಿಗೆ ಜನಕ್ಕೆ ಏನು ತೊಂದರೆ ಆಗಿದೆ ಅದನ್ನು ಇದು ಎತ್ತಿ ನೋಡಿಸಿದೆ. ಇವು ಎಲ್ಲರೂ ಈ ಕಾಲೋನಿ ಫಿಲಮ್ ಬಂದು ಥಿಯೇಟ್ರಲ್ಲಿ ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕೆಂದು ಎಲ್ಲರಿಗೂ ಕೇಳ್ಕೊಳ್ತೀರಿ. ಚೆನ್ನಾಗಿದೆ ಸರ್, ಯೂತ್ಗೆ ನೋಡಬೇಕಾಗಿರೋ ಫಿಲಮ್ ಇದು. ಯೂತ್ ಯಾಕಂದರೆ ಮೈದಾನಕ್ಕೋಸ್ಕರ ಹೋರಾಡೋ ಫಿಲಮ್ ಇದು. ಬಂದು ಎಲ್ಲರೂ ನೋಡಬೇಕಾಗಿ ಧನ್ಯವಾದಗಳು. ಜೈ ಭೀಮ್. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ, ಸೂಪರ್. ಏನಂದ್ರೆ ಸಾಂಗ್ ಸಖತ್ತಾಗಿದೆ, ಫೈಟು. ಕೆಲಸ ಮಾಡಿದ್ದೀವಲ್ಲ, ಇನ್ನೂ ಇಲ್ಲ ಆ್ಯಕ್ಚುಲಿ ತೋರಿಸ್ಬೇಕು ಅವರಿಗೆ. ಈಸ್ ಬ್ಯುಸಿ ವಿತ್ ಅದರ್ ವರ್ಕ್ಸ್. ಸಿನಿಮಾ ರಿಲೀಸ್ ಆದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಕೂಡ. ಓಕೆ, ಬೇಗೂರು ಕಾಲೋನಿ ಸಿನಿಮಾ ಫಸ್ಟ್ ಆಫ್ ಆಲ್ ನನ್ನ ಖುಷಿ ಏನಂತಂದರೆ ಆಡಿಯನ್ಸ್ ಒಟ್ಟಿಗೆ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು. ಸ್ಕ್ರೀನನ್ನು ಹೇಗೆ ತೋರಿಸಿದ್ದಾರೆ ಅನ್ನೋದೊಂದು ಕುತೂಹಲ ಇತ್ತು. ನಂಗೆ ನಿಜವಾಗ್ಲೂ ಡೇ ಒನ್ನಲ್ಲಿ ನಾನೇನು ಒಪ್ಕೊಂಡೋ ಇವತ್ತಿಗೆ ಅದು ಸಾರ್ಥಕ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮಂಜು. ಶಿವು ಅಂತ ಬರ್ತಾಯಿದೆ ನೋಡಿ ನನ್ನ ಬಾಯಲ್ಲಿ, ಶಿವು ಅಂತ. ಆ್ಯಕ್ಚುಲಿ ಶಿವು ಅನ್ನೋ ಕ್ಯಾರೆಕ್ಟರ್ ಕೂತಿದೆ ತಲೆಯಲ್ಲಿ. ಯಾವಾಗಲೂ ಇಬ್ಬರು ಈ ಸಿನಿಮಾದಲ್ಲಿ, ಎಸ್ಪೆಷಲಿ ಈ ಸಿನಿಮಾದಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಒಂದೇ ಅನ್ನಿಸ್ತಾ ಇದ್ದು, ಸ್ಕ್ರೀನ್ ಪ್ರೆಸೆನ್ಸ್ ಜನ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ಇನ್ಫ್ಯಾಕ್ಟ್ ಒಬ್ಬ ಆಡಿಯನ್ ಆಗಿ ನಾನು ಸ್ಕ್ರೀನ್ ಪ್ರೆಸೆನ್ಸಲ್ಲಿ ನಾನು ಶಿವನ ಒಪ್ಕೊಂಡಿದ್ದೀನಿ, ರಾಘವನ್ನ ಜನ ಒಪ್ಕೊಂಡಿದ್ದಾರೆ ಅಂತ ನಂಬಿದ್ದೀನಿ ಕೂಡ. ಸೊ ಒಂದ್ಸರಿ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ದಿಸ್ ಇಸ್ ಹೌ ಇಟ್ ಇಸ್ ಸಪೋಸ್ ಟು ಬಿ. ಗೊತ್ತಿಲ್ಲ, ಒಂದು ವಿಚಾರ ಅಂತೂ ನಾನು ನಿಮ್ಮೆಲ್ಲರ ಮುಖಾಂತರ ಜನಕ್ಕೆ ತಲುಪಿಸ್ಬೇಕಂತ ಇಷ್ಟಪಡ್ತಾಯಿದ್ದೀನಿ. ಇಲ್ಲಿರೋರು ಅಷ್ಟು ಜನನೂ ತುಂಬ ಸಿನಿಮಾನ ಇಷ್ಟಪಟ್ಟು ಬಂದಿರೋವಂಥ ಜನ. ಸೊ ನಾನೇ ಆಗಿರ್ಬೋದು ಅಥವಾ ನನ್ನ ಸ್ನೇಹಿತ ಯಾರೇ ಆಗಿರ್ಬೋದು, ಎಷ್ಟೋ ಸರಿ ಸಿನಿಮಾಗಳಲ್ಲಿ ಹೊರಗಡೆ ಬರ್ತಾ ಮಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಹೇಳೋದು ಕೇಳಿದ್ದೀನಿ ಪಟ್ಟಂತ. ಬಟ್ ಇವತ್ತು ಸಿನಿಮಾ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು, ಸಿನಿಮಾ ನನಗೆ ಇಷ್ಟ ಆಯಿತು ಗುರು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಸ್ಟ್ರೈಟಾಗಿ ವಿಷಯಕ್ಕೆ ಬರ್ತೀನಿ. 1 ಶೋ 2 ಶೋ ಸಿಗ್ತಾಯಿದೆ ಹೊರಗಡೆ, ಯಾಕಂದರೆ ತುಂಬ ಸಿನಿಮಾಗಳು ರಿಲೀಸ್ ಆಗಿದೆ. ದಯವಿಟ್ಟು ಈ ಸಿನಿಮಾಗಳು ಎಷ್ಟು ದಿನ ನಿಲ್ಲುತ್ತೆ ಅನ್ನೋ ಒಂದು ನಂಬಿಕೆ ನನಗಂತೂ ಇಲ್ಲ, ಬಟ್ ಒಳ್ಳೆ ಸಿನಿಮಾ ನಿಲ್ಲಬೇಕು ಅನ್ನೋ ಒಂದು ಆಸೆ ಇದೆ. ಈ ವಿಚಾರವಾಗಿ ಎಲ್ಲರೂ ಆದಷ್ಟು ಬೇಗ ಇದನ್ನು ಎಷ್ಟು ಬೇಗ ಜನಕ್ಕೆ ತಲುಪುತ್ತೋ ಅಷ್ಟು ಜನಕ್ಕೆ ಬೇಗ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ಉಳಿದಿರುವಾಗಲೇ ಅದಕ್ಕಿಂತ ಸ್ವಲ್ಪ ಜೀವ ತುಂಬಿ ಅಂತ ಹೇಳ್ತಾ, ಪ್ಲೀಸ್ ಹೋಗಿ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ.